ನಮಸ್ಕಾರ ಮೇಷರಾಶಿಯವರೇ, ಈ ಜುಲೈ 7ರಿಂದ ಜುಲೈ 13ರವರೆಗಿನ ಭವಿಷ್ಯದ ನೋಡುವುದಾದರೆ, ಬ್ರಹ್ಮಾಂಡವು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕಹಿಯನ್ನು ಒಂದೇ ಏಟಿಗೆ ಅಳಿಸಿಹಾಕಿ ನಿಮ್ಮ ಸಂಪತ್ತಿನ ಕೋಶವನ್ನು ತುಂಬಲು ಮನಸ್ಸು ಮಾಡಿದಾಗ ಅದು ನಿಮ್ಮ ಸುತ್ತ ನೀವು ಎಂದು ಕಲ್ಪಿಸಿಕೊಳ್ಳದಂತಹ ಒಂದು ರಹಸ್ಯಮಯ ಜಾಲವನ್ನು ಹೆಣೆಯುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಜುಲೈ 7ರ ಮಂಗಳವಾರದ ಬೆಳಿಗ್ಗೆ ಒಂದು ಅಂತಹ ಅಲೌಕಿಕ ಖಗೋಳ ಘಟನೆಯು ಸಂಭವಿಸಲಿದೆ. ಇದು ಮೇಷ ರಾಶಿಯ ಇತಿಹಾಸವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಿದ್ಧವಾಗಿ ನಿಂತಿದೆ. ಬಾಹ್ಯಾಕಾಶದ ಆಳದಲ್ಲಿ ಗ್ರಹಗಳ ಒಂದು ಅಪರೂಪದ ಯೋಗವು ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ನಿಯತಿಯಲ್ಲಿ ವರ್ಷಗಳ ಕಾಲ ನೆನಪಿನಲ್ಲಿಡುವಂತಹ ಬದಲಾವಣೆಯನ್ನು ತರಲಿದೆ. ಈ ವಾರ ಒಂದು ದಿವ್ಯ ಘಳಿಗೆ ಬರಲಿದ್ದು, ಅಲ್ಲಿ ನಿಮ್ಮ ವರ್ಷಗಳ ಹಳೆಯ ಕನಸು ನನಸಾಗುವ ರೂಪವನ್ನು ಪಡೆಯಲಿದೆ. ನಮಸ್ಕಾರ ಮೇಷ ರಾಶಿಯ ಶಕ್ತಿಶಾಲಿ ಮತ್ತು ಪರಾಕ್ರಮಿ ಜಾತಕರೇ, ನಿಮ್ಮ ಒಳಗೆ ವಾಸಿಸುವ ಆ ಅನಂತ ಚೇತನ ಮತ್ತು ದಿವ್ಯಶಕ್ತಿಗೆ ನನ್ನ ಸಾದರ ಪ್ರಣಾಮಗಳು. ನಾನು ನಿಮ್ಮ ಶುಭಚಿಂತಕ. ಮುಂದೆ ಹೋಗುವ ಮುನ್ನ ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ನಿಮ್ಮ ನಗರದ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಮತ್ತು ಹೌದು, ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೆ ಮತ್ತು ಅದಕ್ಕೆ ಪರಿಹಾರವನ್ನು ಬಯಸುತ್ತಿದ್ದರೆ, ನಿಮ್ಮ ಸಮಸ್ಯೆಯ ಸಂಪೂರ್ಣ ಮಾಹಿತಿಯನ್ನು ಖಂಡಿತವಾಗಿ ಬರೆಯಿರಿ. ನಾನು ನಿಮ್ಮ ಸಮಸ್ಯೆಯನ್ನು ಗಮನವಿಟ್ಟು ನೋಡಿ ಸರಿಯಾದ ಸಲಹೆ ನೀಡಲು ಪ್ರಯತ್ನಿಸುತ್ತೇನೆ. ಮತ್ತು ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಿ: ಹೇಗೆ ಸಣ್ಣ ಮಗು ತನ್ನ ಹಸಿವನ್ನು ವ್ಯಕ್ತಪಡಿಸಿದಾಗ ಮಾತ್ರ ತಾಯಿ ಅದಕ್ಕೆ ಅನ್ನವನ್ನು ಉಣಿಸುತ್ತಾಳೋ, ಅದೇ ರೀತಿ ಜೀವನವೂ ಸಹ ತಾವೇ ಹೆಜ್ಜೆ ಮುಂದೆ ಇಟ್ಟು ಪ್ರಯತ್ನಿಸುವವರಿಗೆ ಮುಂದೆ ಹೋಗುವ ಅವಕಾಶವನ್ನು ನೀಡುತ್ತದೆ. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವುದರಿಂದ ಏನೂ ಬದಲಾಗುವುದಿಲ್ಲ. ನಿಮ್ಮ ಶ್ರಮ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನವನ್ನು ಮಾಡುತ್ತಲೇ ಇರಿ, ಏಕೆಂದರೆ ಹಣ, ಯಶಸ್ಸು ಮತ್ತು ಗೌರವ ಯಾವಾಗಲೂ ಸೋಲೊಪ್ಪಿಕೊಳ್ಳದೆ ನಿರಂತರವಾಗಿ ಮುನ್ನಡೆಯುವ ವ್ಯಕ್ತಿಯ ಪಾಲಿಗೆ ಮಾತ್ರ ಬರುತ್ತವೆ. ಇಂದಿನ ಈ ವಿಶ್ಲೇಷಣೆಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಮಾಡಲಾಗಿದೆ. ಬನ್ನಿ ಪ್ರಾರಂಭಿಸೋಣ. ಮೇಷರಾಶಿಯು ಭಚಕ್ರದ ಪ್ರಥಮ ರಾಶಿಯಾಗಿದ್ದು, ಇದರ ಪ್ರಾತಿನಿಧ್ಯವನ್ನು ಸ್ವತಃ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿರುವ ಮಂಗಳ ದೇವನೇ ಮಾಡುತ್ತಾರೆ. ಅಗ್ನಿ ತತ್ವದ ಈ ಪ್ರಧಾನ ರಾಶಿಯ ಜಾತಕರ ಮಾನಸಿಕ ಚೌಕಟ್ಟು ಪ್ರಪಂಚದ ದೊಡ್ಡ ದೊಡ್ಡ ಬಿರುಗಾಳಿಗಳ ಎದುರಿಗೂ ಅಚಲವಾಗಿ ನಿಲ್ಲುತ್ತದೆ. ನಿಮ್ಮೊಳಗೆ ಜನ್ಮಜಾತ ನಾಯಕತ್ವದ ಗುಣವಿರುತ್ತದೆ. ನೀವು ಯಾರೋ ಒಬ್ಬರ ಅಧೀನದಲ್ಲಿ ಕೆಲಸ ಮಾಡಲು ಹುಟ್ಟಿದವರಲ್ಲ, ಬದಲಿಗೆ ಪ್ರಪಂಚಕ್ಕೆ ದಾರಿ ತೋರಿಸಲು ಹುಟ್ಟಿದವರು. ನಿಮ್ಮ ಬುದ್ಧಿ ಎಷ್ಟು ಪ್ರಖರ ಮತ್ತು ತೀಕ್ಷ್ಣವಾಗಿರುತ್ತದೆ ಎಂದರೆ, ಪರಿಸ್ಥಿತಿಯ ಜಟಿಲತೆಯನ್ನು ನೀವು ಕ್ಷಣಮಾತ್ರದಲ್ಲಿ ಬಗೆಹರಿಸಿಬಿಡುತ್ತೀರಿ. ನಿಮ್ಮ ಸ್ವಭಾವವು ಅತ್ಯಂತ ಕೋಮಲ ಮತ್ತು ಭಾವನಾತ್ಮಕವಾಗಿ ಅತ್ಯಂತ ಸತ್ಯವಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತದೆಯೋ ಅದೇ ನಿಮ್ಮ ನಾಲಿಗೆಯ ಮೇಲೂ ಇರುತ್ತದೆ. ಕಪಟ ಮತ್ತು ಪ್ರದರ್ಶನದ ಪ್ರಪಂಚದಿಂದ ನೀವು ಬಹಳ ದೂರ ಇರುತ್ತೀರಿ. ಹಲವಾರು ಬಾರಿ ಪ್ರಪಂಚವು ನಿಮ್ಮ ಮುಗ್ಧತೆಯನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿಬಿಡುತ್ತದೆ. ಆದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ನಿಮ್ಮೊಳಗಿನ ರುದ್ರರೂಪವು ಜಾಗೃತಗೊಳ್ಳುತ್ತದೆ ಎಂಬುದನ್ನು ಅವರು ಮರೆತುಬಿಡುತ್ತಾರೆ. ಈಶ್ವರನ ಮೇಲಿರುವ ನಿಮ್ಮ ಆಂತರಿಕ ಒಲವು ಮತ್ತು ಅಚಲ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ಅಡಗಿರುವ ಶಕ್ತಿಯಾಗಿದ್ದು, ಅದು ನಿಮ್ಮನ್ನು ಪ್ರತಿಯೊಂದು ಸಂಕಟದಿಂದ ಸುರಕ್ಷಿತವಾಗಿ ಹೊರಗೆ ತರುತ್ತದೆ. ಈಗ ನಿಮ್ಮ ಚೇತನ ಮತ್ತು ಗಮನವನ್ನು ಸಂಪೂರ್ಣವಾಗಿ ಏಕಾಗ್ರಗೊಳಿಸಿ, ಏಕೆಂದರೆ ಈ ವಾರ ಗ್ರಹಗಳ ಚಲನೆಯು ಅತ್ಯಂತ ವಿಸ್ಮಯಕಾರಿಯಾಗಿದೆ. ಜುಲೈ 7ರಂದು ಸೂರ್ಯದೇವನು ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಾ ನಿಮ್ಮ ತೃತೀಯ ಭಾವದಲ್ಲಿ ಸಂಪೂರ್ಣವಾಗಿ ಬಲಿಷ್ಠ ಸ್ಥಿತಿಯಲ್ಲಿ ವಿರಾಜಮಾನರಾಗಿರುತ್ತಾರೆ. ಇದರೊಂದಿಗೆ ಬುದ್ಧಿ ಕಾರಕನಾದ ಬುಧ ದೇವ ಮತ್ತು ಭೌತಿಕ ಐಶ್ವರ್ಯದ ಅಧಿಪತಿಯಾದ ಶುಕ್ರದೇವನ ಕೂಟವು ನಿಮ್ಮ ಚತುರ್ಥ ಭಾವದಲ್ಲಿ ರೂಪುಗೊಂಡಿದೆ. ಇದು ಲಕ್ಷ್ಮೀನಾರಾಯಣ ಯೋಗವನ್ನು ಮಹಾಬಲಿಷ್ಠಗೊಳಿಸುತ್ತಿದೆ. ಈ ಸಂಪೂರ್ಣ ಗ್ರಹಗಳ ಚಲನೆಯ ಅತ್ಯಂತ ಅದ್ಭುತ ಘಟನೆಯು ಜುಲೈ 9ರ ಗುರುವಾರದ ಮಧ್ಯಾಹ್ನ ಸಂಭವಿಸಲಿದೆ. ಆಗ ಮನಸ್ಸಿನ ಕಾರಕನಾದ ಚಂದ್ರನು ನಿಮ್ಮ ಪಂಚಮ ಭಾವಕ್ಕೆ ಅಂದರೆ ಸಿಂಹರಾಶಿಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ಭಾಗ್ಯಭಾವದ ಅಧಿಪತಿಯಾದ ದೇವಗುರು ಬೃಹಸ್ಪತಿಯ ದಿವ್ಯ ಅಮೃತ ದೃಷ್ಟಿ ಬೀಳುತ್ತಿದೆ. ಗ್ರಹಗಳ ಈ ಅಸಾಧಾರಣ ಸಂಗಮವು ನಿಮ್ಮ ಆತ್ಮವಿಶ್ವಾಸವನ್ನು ಆ ಶಿಖರಕ್ಕೆ ಕೊಂಡೊಯ್ಯಲಿದೆ, ಎಲ್ಲಿಂದ ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಒಂದು ನಿಖರತೆ ಕಂಡುಬರಲಿದೆ. ಜುಲೈ 11ರ ಶನಿವಾರದ ಸಂಜೆ ಮಂಗಳದೇವ ಮತ್ತು ಶುಕ್ರದೇವನ ಪರಸ್ಪರ ಸಂಬಂಧವು ಏರ್ಪಟ್ಟಾಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದ ಹಳೆಯ ನಿಷ್ಕ್ರಿಯತೆ ಮುಕ್ತಾಯಗೊಳ್ಳಲಿದೆ. ಗುರುವಿನ ಈ ಅಸೀಮ ಅನುಕಂಪವು ಈ ವಿಷಯಕ್ಕೆ ಸ್ಪಷ್ಟ ಪುರಾವೆಯಾಗಿದೆ ಎಂದರೆ, ಇದುವರೆಗೆ ನಿಮ್ಮ ಚದುರಿಹೋಗಿದ್ದ ಶಕ್ತಿಯು ಈಗ ಒಂದು ಕೇಂದ್ರಕ್ಕೆ ಬಂದು ನಿಮ್ಮ ಭಾಗ್ಯವನ್ನು ಹೊಳೆಯಿಸಲಿಕ್ಕಿದೆ. ಸಮಯದ ಈ ದಿವ್ಯ ಬದಲಾವಣೆಯು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ ಮತ್ತು ಇದರ ಶುಭ ಫಲಿತಾಂಶಗಳು ಈ ವಾರ ನಿಮಗೆ ಸ್ಪಷ್ಟವಾಗಿ ಗೋಚರಿಸಲಿವೆ. ಆರೋಗ್ಯ ಮತ್ತು ಪ್ರಾಣಶಕ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ, ಜುಲೈ 7ರ ಬೆಳಿಗ್ಗೆ ಸೂರ್ಯದೇವನು ನಿಮ್ಮ ತೃತೀಯ ಭಾವದಲ್ಲಿರುವಾಗ ನಿಮ್ಮೊಳಗೆ ಕೆಲಸ ಮಾಡುವ ಉತ್ಸಾಹ ಮತ್ತು
ಮಾನಸಿಕ ಶಕ್ತಿ ಅತ್ಯುತ್ತಮವಾಗಿರುತ್ತದೆ. ಆದರೆ ನಿಮ್ಮ ದೇಹದ ಕೆಳಭಾಗ ಮತ್ತು ನಿಮ್ಮ ಜೀರ್ಣಕ್ರಿಯೆಯು ಈ ಸಮಯದಲ್ಲಿ ಒಂದು ದೊಡ್ಡ ಅಸಮತೋಲನದಿಂದ ಹಾದುಹೋಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಒಳಗೊಳಗೆ ಕಾಡುತ್ತಿರುವ ಅಜ್ಞಾತ ದೈಹಿಕ ನಿಶ್ಶಕ್ತಿ, ಹೊಟ್ಟೆಯಲ್ಲಿನ ಭಾರ ಅಥವಾ ಕೀಲುಗಳಲ್ಲಿನ ಒಂದು ವಿಚಿತ್ರವಾದ ನೋವನ್ನು ಈ ವಾರ ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಇಲ್ಲಿ ಸ್ವಲ್ಪ ನಿಂತು ಬ್ರಹ್ಮಾಂಡದ ಆ ನಿರಂತರ ದೈಹಿಕ ಚಕ್ರವನ್ನು ಅರ್ಥಮಾಡಿಕೊಳ್ಳಿ. ಕಳೆದ ವಾರ ನಿಮ್ಮೊಳಗೆ ಕ್ರಮೇಣವಾಗಿ ಸಂಗ್ರಹವಾಗುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಅನಗತ್ಯ ಚಡಪಡಿಕೆ ಈ ವಾರ ದೈಹಿಕ ರೂಪದಲ್ಲಿ ಹೊರಬರಲು ಪ್ರಯತ್ನಿಸುತ್ತದೆ. ವಿಶೇಷವಾಗಿ ಜುಲೈ 10ರ ಶುಕ್ರವಾರದ ಮಧ್ಯಾಹ್ನ ಚಂದ್ರನ ಚಲನೆ ಬದಲಾದಾಗ ನಿಮಗೆ ಆಮ್ಲಪಿತ್ತ, ಅಜೀರ್ಣ ಅಥವಾ ಯಕೃತ್ತಿಗೆ ಸಂಬಂಧಿಸಿದ ಹಳೆಯ ಸಮಸ್ಯೆ ಹಠಾತ್ತಾಗಿ ತೊಂದರೆ ಕೊಡಬಹುದು. ಈ ಸಮಯದಲ್ಲಿ ಹೊರಗಿನ ಆಹಾರ ಸೇವನೆಯಿಂದ ಸಂಪೂರ್ಣವಾಗಿ ದೂರವಿರಿ. ಇದೇ ಹರಿವಿನ ನಡುವೆ ಪ್ರಕೃತಿಯ ಕಡೆಯಿಂದ ನಿಮಗಾಗಿ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ರಕ್ಷಣಾತ್ಮಕ ಸಂಕೇತವೂ ಬರುತ್ತಿದೆ. ಜುಲೈ 11 ಶನಿವಾರದ ಸಂಜೆಯ ಸಮಯದಲ್ಲಿ ನಿಮಗೆ ನಿಮ್ಮ ಪಾದದ ತಳಭಾಗದಲ್ಲಿ ಅಥವಾ ಕತ್ತಿನ ಹಿಂಭಾಗದಲ್ಲಿ ಭಾರ ಮತ್ತು ಉಷ್ಣತೆ ಅನುಭವಕ್ಕೆ ಬರಬಹುದು. ಯಾವಾಗ ಹೀಗಾಗುತ್ತದೋ ಅದನ್ನು ಸಾಧಾರಣ ಆಯಾಸ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಒಂದು ವೇಳೆ ಹಳೆಯ ತೊಂದರೆ ಹೆಚ್ಚಾಗುತ್ತಿದ್ದರೆ ತಕ್ಷಣವೇ ಸೂಕ್ತ ಸಲಹೆ ಪಡೆಯಿರಿ. ನಿಮ್ಮ ಜಾಗರೂಕತೆ ಈ ವಾರ ನಿಮ್ಮನ್ನು ದೊಡ್ಡ ದೈಹಿಕ ತೊಂದರೆಯಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿಡುತ್ತದೆ. ಇದು ನಿಶ್ಚಿತ. ಉದ್ಯೋಗಸ್ಥ ಜಾತಕರಿಗೆ ಈ ವಾರವು ಕಳೆದ ಹಲವು ತಿಂಗಳುಗಳಿಂದ ನೀವು ಕಾಯುತ್ತಿದ್ದ ಆ ದೊಡ್ಡ ಮತ್ತು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಕೆಲಸದ ಸ್ಥಳದಲ್ಲಿ ಇದುವರೆಗೆ ನಿಮ್ಮ ಯೋಗ್ಯತೆ ಮತ್ತು ನಿಮ್ಮ ಸಮರ್ಪಣೆಗೆ ಸಿಗಬೇಕಾಗಿದ್ದ ಗೌರವ ಸಿಗುತ್ತಿರಲಿಲ್ಲವೋ ಆ ಪರಿಸ್ಥಿತಿಯು ಈಗ ಸಂಪೂರ್ಣವಾಗಿ ಉಲ್ಟಾ ಆಗಲಿದೆ. ಜುಲೈ 9ರ ಬೆಳಿಗ್ಗೆ ಪಂಚಮದ ಚಂದ್ರನು ಸಕ್ರಿಯಗೊಳ್ಳುತ್ತಿದ್ದಂತೆಯೇ ನಿಮ್ಮ ಕೆಲಸದ ಶೈಲಿಯ ಧ್ವನಿಯು ನಿಮ್ಮ ಸಂಪೂರ್ಣ ಸಂಸ್ಥೆಯಲ್ಲಿ ಕೇಳಿಬರಲಿದೆ. ಯಾವ ಜಾತಕರು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೋ ಅಥವಾ ವಿದೇಶಿ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಈ ವಾರ ಉನ್ನತ ಹುದ್ದೆಯ ಪ್ರಾಪ್ತಿ ಮತ್ತು ಹೊಸ ದೊಡ್ಡ ಜವಾಬ್ದಾರಿಗಳು ಸಿಗುವ ಪ್ರಬಲ ಯೋಗ ರೂಪುಗೊಳ್ಳುತ್ತಿದೆ. ಇಲ್ಲಿ ಸ್ವಲ್ಪ ನಿಂತು ಬ್ರಹ್ಮಾಂಡದ ಆ ನಿರಂತರ ಹರಿವನ್ನು ಅರ್ಥಮಾಡಿಕೊಳ್ಳಿ. ಕಳೆದ ವಾರ ನಿಮ್ಮ ದೃಷ್ಟಿಕೋನ ಮತ್ತು ನಿಮ್ಮ ಮಾತಿನಲ್ಲಿ ಆರಂಭವಾಗಿದ್ದ ಒಂದು ಸಕಾರಾತ್ಮಕ ಬದಲಾವಣೆ ಈ ವಾರ ಅದೇ ಸಂಚಿತ ಶಕ್ತಿಯು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಅತ್ಯಂತ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಲಿದೆ. ಈಗ ನಿಮ್ಮ ವಿಚಾರಗಳನ್ನು ಆಲಿಸುವುದು ಮಾತ್ರವಲ್ಲದೆ ನಿಮ್ಮಿಂದ ನೀಡಲಾದ ಸಲಹೆಗಳನ್ನು ಪೂರ್ಣ ಆದರದೊಂದಿಗೆ ಕಾರ್ಯಗತಗೊಳಿಸಲಾಗುವುದು. ನಿಮ್ಮ ಸಹೋದ್ಯೋಗಿಗಳೂ ಸಹ ಈ ವಾರ ನಿಮ್ಮ ಕೆಲಸದ ದಕ್ಷತೆಯನ್ನು ಒಪ್ಪಿಕೊಳ್ಳಲಿದ್ದಾರೆ. ವ್ಯಾಪಾರಿಗಳಿಗೆ ಈ ವಾರ ಧನದೇವತೆ ಮಹಾಲಕ್ಷ್ಮಿಯ ಸಾಕ್ಷಾತ್ ಆಶೀರ್ವಾದದಂತಿದೆ. ಕಳೆದ ಕೆಲವು ಸಮಯದಿಂದ ಮಂದಗತಿಯ ಕಾರಣ ನಿಮ್ಮನ್ನು ಚಿಂತೆಗೀಡು ಮಾಡಿದ್ದ ವ್ಯಾಪಾರದ ಕೆಲಸಗಳಲ್ಲಿ ಜುಲೈ 8ರ ಬುಧವಾರದ ಮಧ್ಯಾಹ್ನದಿಂದ ಒಂದು ತೀವ್ರ ವೇಗ ಕಂಡುಬರಲಿದೆ. ಒಂದು ವೇಳೆ ನೀವು ನಿಮ್ಮ ಕಾರ್ಯಕ್ಷೇತ್ರದ ವಿಸ್ತರಣೆ ಮಾಡಲು ಬಯಸುತ್ತಿದ್ದರೆ ಅಥವಾ ಯಾವುದೇ ಹೊಸ ನವೀನ ಆಲೋಚನೆಯ ಮೇಲೆ ಕೆಲಸ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಜಾಲತಾಣ ಮಾಧ್ಯಮಗಳು ಮತ್ತು ಹೊಸ ಸಹವರ್ತಿಗಳ ಸಹಾಯದಿಂದ ನಿಮ್ಮ ಕೆಲಸ ಬಹಳ ವೇಗವಾಗಿ ಮುಂದೆ ಸಾಗಲಿದೆ. ಗಮನಿಸಿ, ಕಳೆದ ವಾರ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಿದ್ದ ವ್ಯಾಪಾರದ ಶಕ್ತಿಯು ಈ ವಾರ ಹಠಾತ್ತಾಗಿ ತೀವ್ರಗೊಂಡು ನಿಮ್ಮ ವರ್ಷಗಳ ಹಳೆಯ ಬಾಕಿ ಹಣವನ್ನು ಜುಲೈ 12ರ ಭಾನುವಾರದ ಸಂಜೆಯ ವೇಳೆಗೆ ನಿಮ್ಮ ಬಳಿ ತಲುಪಿಸಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಪ್ರತಿಷ್ಠೆಯಲ್ಲಿ ಭಾರೀ ಹೆಚ್ಚಳವಾಗುವುದು ಖಂಡಿತ. ಹೊಸ ಗ್ರಾಹಕರ ಜೋಡಣೆಯು ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ನನ್ನ ಯುವಮೇಷ ರಾಶಿಯ ವಿದ್ಯಾರ್ಥಿಗಳೇ, ನಿಮ್ಮ ಏಕಾಗ್ರತೆ ಈಗ ಒಂದು ಹೊಸ ಮಟ್ಟವನ್ನು ತಲುಪಲಿದೆ. ಅಲ್ಲಿ ಹೊರಗಿನ ಪ್ರಪಂಚದ ಯಾವುದೇ ಗೊಂದಲವೂ ನಿಮ್ಮನ್ನು ವಿಚಲಿತಗೊಳಿಸಲು ಸಾಧ್ಯವಾಗುವುದಿಲ್ಲ. ಬುಧದೇವನ ಅಸೀಮ ಕೃಪೆಯಿಂದ ನಿಮ್ಮ ತಿಳುವಳಿಕೆ ಮತ್ತು ಸ್ಮರಣಶಕ್ತಿ ಎಷ್ಟು ಪ್ರಖರವಾಗಲಿದೆ ಎಂದರೆ ನಿಮಗೆ ಅತ್ಯಂತ ಕಠಿಣ ಎನಿಸುತ್ತಿದ್ದ ವಿಷಯಗಳು ಈಗ ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗಲಿವೆ. ನಿಮ್ಮ ಮಸ್ತಿಷ್ಕವು ಈ ಸಮಯದಲ್ಲಿ ಒಂದು ಅನನ್ಯ ಸ್ವೀಕಾರಾರ್ಹತೆಯಿಂದ ತುಂಬಿದೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಯಾವುದಾದರೂ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶಕ್ಕಾಗಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಅಥವಾ ಯಾವುದಾದರೂ ದೊಡ್ಡ ಸ್ಪರ್ಧೆಯ ತಯಾರಿಯಲ್ಲಿದ್ದರೆ ನಿಮ್ಮ ಹೃದಯದ ಬಡಿತವನ್ನು ತಡೆದು ಹಿಡಿಯಿರಿ. ಏಕೆಂದರೆ ಜುಲೈ 10ರ ಶುಕ್ರವಾರದ ಮಧ್ಯಾಹ್ನ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಶುಭ ಸುದ್ದಿಯನ್ನು ಹೊತ್ತು ತರುತ್ತಿದೆ. ನಿಮ್ಮ ರಾತ್ರಿಗಳ ಜಾಗರಣೆಯ ಶ್ರಮ ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಲಿದೆ. ಸಮಾಜದ ಎದುರು ನಿಮ್ಮ ನೈಜ ಯೋಗ್ಯತೆಯ ಗೌರವವಾಗುವುದು ಈ ವಾರ ನಿಶ್ಚಿತವಾಗಿದೆ. ಈಗ ನಿಮ್ಮ ಅಂತರ್ಮನ್ ಅನ್ನು ಸಂಪೂರ್ಣವಾಗಿ ಏಕಾಗ್ರಗೊಳಿಸಿ, ಏಕೆಂದರೆ ನಾವು ನಿಮ್ಮ ಜಾತಕದ ಆ ಅತ್ಯಂತ ಹೊಳೆಯುವ ಪುಟವನ್ನು ತೆರೆಯಲು ಹೊರಟಿದ್ದೇವೆ. ಇದನ್ನು ವಿಧಾತನು ಸಾಕ್ಷಾತ್ ಕುಬೇರ ದೇವ ಮತ್ತು ಮಹಾಲಕ್ಷ್ಮಿಯ ದಿವ್ಯ ಆಶೀರ್ವಾದದಿಂದ ಸಿದ್ಧಪಡಿಸಿದ್ದಾನೆ. ಮೇಷರಾಶಿಯ ಜಾತಕರೇ,
ಜುಲೈ 7ರಿಂದ ಜುಲೈ 13ರ ನಡುವೆ ನಿಮ್ಮ ಜಾತಕದ ದ್ವಿತೀಯ, ಚತುರ್ಥ ಮತ್ತು ಏಕಾದಶ ಭಾವಗಳ ಮಧ್ಯೆ ಅಕಸ್ಮಾತ್ ಧನಲಕ್ಷ್ಮಿ ಯೋಗವು ಸಂಪೂರ್ಣ ರೂಪದಲ್ಲಿ ಸಕ್ರಿಯಗೊಳ್ಳಲು ಹೊರಟಿದೆ. ಚತುರ್ಥ ಭಾವದಲ್ಲಿ ಶುಕ್ರ ಮತ್ತು ಬುಧನ ಉಪಸ್ಥಿತಿಯು ನಿಮ್ಮ ಸಂಪತ್ತಿನ ಕೋಶವನ್ನು ಬ್ರಹ್ಮಾಂಡದ ಅತ್ಯುನ್ನತ ಸಕಾರಾತ್ಮಕ ಶಕ್ತಿಯಿಂದ ಪೋಷಿಸುತ್ತಿದೆ. ಒಂದು ವೇಳೆ ನೀವು ಷೇರ್ ಮಾರುಕಟ್ಟೆ, ಹೂಡಿಕೆ, ಸರಕು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಹಣಕಾಸು ಹೂಡಿಕೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಈ ವಾರ ನಿಮಗಾಗಿ ವರದಾನಕ್ಕಿಂತ ಕಡಿಮೆಯಿಲ್ಲ. ಗ್ರಹಗಳ ರಶ್ಮಿಗಳು ಈ ಸ್ಪಷ್ಟ ಸಂಕೇತವನ್ನು ನೀಡುತ್ತಿವೆ ಎಂದರೆ ನಿಮ್ಮ ಯಾವುದೇ ಹಳೆಯ ಲೆಕ್ಕಾಚಾರ ಅಥವಾ ಭೂತಕಾಲದಲ್ಲಿ ತೆಗೆದುಕೊಳ್ಳಲಾದ ಒಂದು ನಿಖರವಾದ ನಿರ್ಧಾರವು ನಿಮಗೆ ನಿರೀಕ್ಷೆಗಿಂತಲೂ ಎಷ್ಟೋ ದೊಡ್ಡ ಲಾಭವನ್ನು ನೀಡಲು ಹೊರಟಿದೆ. ದಿನದ ಈ ಆಗಮನ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ನಿಮ್ಮ ಆರ್ಥಿಕ ಅಡೆತಡೆಗಳು ಮತ್ತು ಸಾಲದ ಒತ್ತಡ ಒಂದೇ ಏಟಿಗೆ ಸಂಪೂರ್ಣವಾಗಿ ದೂರವಾಗಲಿದೆ. ಬ್ರಹ್ಮಾಂಡದ ಈ ಅದ್ಭುತ ವಿಧಾನವನ್ನು ಅರ್ಥಮಾಡಿಕೊಳ್ಳಿ. ಈ ಧನಲಾಭವು ಕೇವಲ ಒಂದು ಆಕಸ್ಮಿಕ ಕಾಕತಾಳೀಯ ಮಾತ್ರವಲ್ಲ. ಕಳೆದ ವಾರ ವಿಧಾತನು ನಿಮಗೆ ಸಣ್ಣ ಸಣ್ಣ ಅವಕಾಶಗಳು ಮತ್ತು ಅನಿರೀಕ್ಷಿತ ದಾರಿಗಳ ಮೂಲಕ ಯಾವ ಆರ್ಥಿಕ ಸಮೃದ್ಧಿಯ ದ್ವಾರದವರೆಗೆ ತಲುಪಿಸಿದ್ದನೋ, ಈ ವಾರ ಆ ಸೂಕ್ಷ್ಮ ಅವಕಾಶಗಳು ಒಂದು ಬೃಹತ್ ಮತ್ತು ಘನವಾದ ಧನಲಾಭದ ರೂಪದಲ್ಲಿ ಪರಿವರ್ತನೆಗೊಳ್ಳಲು ಹೊರಟಿವೆ. ಮಹಾಲಕ್ಷ್ಮಿಯ ಈ ದಿವ್ಯ ಅನುಕಂಪವು ನಿಮ್ಮ ಸಂಪತ್ತಿನ ಕೋಶವನ್ನು ಎಷ್ಟು ಸುದೃಢಗೊಳಿಸಲಿದೆ ಎಂದರೆ, ಈ ವಾರದ ಉತ್ತರಾರ್ಧದಲ್ಲಿ ನೀವು ನಿಮ್ಮ ಕುಟುಂಬಕ್ಕಾಗಿ ಯಾವುದೇ ಬಹುಮೂಲ್ಯ ವಸ್ತು ಅಥವಾ ದೊಡ್ಡ ವಾಹನದ ಖರೀದಿಯ ಮೇಲೆ ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ. ಈ ಅವಧಿಯಲ್ಲಿ ಒಂದು ವೇಳೆ ನಿಮಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ವಿಶೇಷ ಸಂಖ್ಯೆಗಳಾದ 1, 5 ಅಥವಾ 9 ಪದೇ ಪದೇ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅಥವಾ ಪದೇ ಪದೇ ಎದುರು ಬಂದರೆ ಅರ್ಥಮಾಡಿಕೊಳ್ಳಿ, ಇದು ಯಾವುದೇ ಸಾಧಾರಣ ವಿಷಯವಲ್ಲ. ಇದು ಸ್ವತಃ ವಿಧಾತನ ಇಶಾರೆಯಾಗಿದ್ದು ನಿಮಗಾಗಿ ದಿವ್ಯ ಸಮಯದ ಆರಂಭವಾಗಿದೆ ಎಂಬುದರ ಸಂಕೇತವಾಗಿದೆ. ಕೌಟುಂಬಿಕ ಮತ್ತು ವೈವಾಹಿಕ ಜೀವನದ ದೃಷ್ಟಿಕೋನದಿಂದ ಈ ವಾರ ನಿಮ್ಮ ಜೀವನದ ಹಳೆಯ ಕಹಿಯನ್ನು ಸಂಪೂರ್ಣವಾಗಿ ಅಳಿಸಿ ಮಧುರತೆಯ ಅಮೃತವನ್ನು ಉಣಿಸಲಿದೆ. ಚತುರ್ಥ ಭಾವದಲ್ಲಿ ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ಯೋಗ ಮತ್ತು ಶುಕ್ರದೇವನ ಅತ್ಯಂತ ಶುಭ ಸ್ಥಿತಿಯ ಕಾರಣದಿಂದ ಕಳೆದ ಹಲವು ದಿನಗಳಿಂದ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಇದ್ದ ಅನಿಷ್ಟ ಅಂತರ, ವೈಚಾರಿಕ ಭಿನ್ನಾಭಿಪ್ರಾಯ ಅಥವಾ ಸಂವಹನ ಕೊರತೆಯು ಈಗ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ. ನಿಮ್ಮ ಸಂಗಾತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ಗೌರವ ಮತ್ತು ಪ್ರೇಮದ ಭಾವನೆ ಹಠಾತ್ತಾಗಿ ಎಷ್ಟು ಆಳವಾಗಲು ಪ್ರಾರಂಭಿಸಲಿದೆ ಎಂದರೆ ಮನೆಯ ಸಂಪೂರ್ಣ ವಾತಾವರಣ ಆನಂದಮಯವಾಗಲಿದೆ. ಪರಸ್ಪರ ತಿಳುವಳಿಕೆ ಎಷ್ಟು ಪರಿಪಕ್ವವಾಗಲಿದೆ ಎಂದರೆ ನೀವು ಇಬ್ಬರೂ ಭೂತಕಾಲದ ಮಾತುಗಳನ್ನು ಹಿಂದೆ ಬಿಟ್ಟು ನಿಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯಕ್ಕಾಗಿ ಯಾವುದೇ ಒಂದು ಅತ್ಯಂತ ದೊಡ್ಡ ಮತ್ತು ಘನವಾದ ನಿರ್ಧಾರವನ್ನು ಒಟ್ಟಾಗಿ ತೆಗೆದುಕೊಳ್ಳುತ್ತೀರಿ. ಇಲ್ಲಿ ಸ್ವಲ್ಪ ನಿಂತು ಬ್ರಹ್ಮಾಂಡದ ಆ ನಿರಂತರ ಭಾವನಾತ್ಮಕ ಹರಿವನ್ನು ಅರ್ಥಮಾಡಿಕೊಳ್ಳಿ. ಕಳೆದ ವಾರ ನಿಮ್ಮ ಸ್ವಭಾವ ಮತ್ತು ನಿಮ್ಮ ಮಾತಿನಲ್ಲಿ ಯಾವ ಒಂದು ಸಕಾರಾತ್ಮಕ ಸ್ಥಿರತೆ ಬರಲು ಪ್ರಾರಂಭಿಸಿತ್ತೋ, ಈ ವಾರ ಅದೇ ಸಂಚಿತ ಶಕ್ತಿಯು ನಿಮ್ಮ ಸಂಗಾತಿಯ ಹೃದಯವನ್ನು ಸಂಪೂರ್ಣವಾಗಿ ಕರಗಿಸಿಬಿಡಲಿದೆ. ಈಗ ನಿಮ್ಮ ಭಾವನೆಗಳನ್ನು ಕೇವಲ ಅರ್ಥಮಾಡಿಕೊಳ್ಳುವುದು ಮಾತ್ರವಲ್ಲದೆ ನಿಮ್ಮ ಪ್ರತಿಯೊಂದು ಪ್ರಯತ್ನವನ್ನು ಪೂರ್ಣ ಗೌರವದೊಂದಿಗೆ ಪ್ರಶಂಸಿಸಲಾಗುವುದು. ನಿಮ್ಮ ಈ ಹೊಸ ಮತ್ತು ಶಾಂತ ಸ್ವರೂಪವು ಈ ವಾರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಜೀವವನ್ನು ತುಂಬಲಿದೆ. ಯಾವ ಜಾತಕರು ಈಗ ಒಂಟಿ ಜೀವನ ನಡೆಸುತ್ತಿದ್ದಾರೋ ಮತ್ತು ದೀರ್ಘಕಾಲದಿಂದ ಒಬ್ಬ ಸತ್ಯವಾದ ಜೀವನ ಸಂಗಾತಿಯ ಹುಡುಕಾಟದಲ್ಲಿದ್ದಾರೋ ಅವರ ಈ ನಿರೀಕ್ಷೆ ಈಗ ಕೊನೆಗೊಳ್ಳಲಿದೆ. ಜುಲೈ 9ರ ಗುರುವಾರದ ಸಂಜೆ ಬ್ರಹ್ಮಾಂಡದ ವಿಧಾನದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ಅತ್ಯಂತ ಗರಿಷ್ಠ ಗೌರವಾನ್ವಿತ, ಸಂಸ್ಕಾರವಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿಯ ಪ್ರವೇಶವಾಗುವ ಯೋಗ ರೂಪುಗೊಳ್ಳುತ್ತಿದೆ. ಈ ಭೇಟಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಮತ್ತು ಸಕಾರಾತ್ಮಕ ತಿರುವನ್ನು ನೀಡಲಿದೆ. ಯಾರು ಈಗಾಗಲೇ ಯಾವುದೇ ಪ್ರೇಮ ಸಂಬಂಧದಲ್ಲಿದ್ದಾರೋ ಅವರ ಸಂಬಂಧಕ್ಕೆ ಈ ವಾರ ಕುಟುಂಬದ ಸಂಪೂರ್ಣ ಒಪ್ಪಿಗೆ ಸಿಗಲಿದೆ ಮತ್ತು ನಿಮ್ಮ ಪ್ರೇಮ ಸಂಬಂಧವು ಈಗ ಒಂದು ಪವಿತ್ರ ಮತ್ತು ಶಾಶ್ವತ ಬಂಧನ ಅಂದರೆ ವಿವಾಹದ ದಿಕ್ಕಿನಲ್ಲಿ ವೇಗವಾಗಿ ಮುನ್ನಡೆಯಲಿದೆ. ಈ ಅದ್ಭುತ ವಾರದ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ ವಿಶೇಷ ಕಾರಕಗಳನ್ನು ನೋಟ್ ಮಾಡಿಕೊಳ್ಳಿ. ಶುಭ ಬಣ್ಣ ಗಾಢ ಕೆಂಪು ಮತ್ತು ಸಿಂಧೂರ ಬಣ್ಣ. ಈ ಬಣ್ಣವು ನಿಮ್ಮ ಆತ್ಮಬಲವನ್ನು ಜಾಗೃತವಾಗಿಡಲಿದೆ. ಶುಭ ದಿನಾಂಕಗಳು ಜುಲೈ 8, ಜುಲೈ 9 ಮತ್ತು ಜುಲೈ 12. ಈ ದಿನಾಂಕಗಳಂದು ಮಾಡಲಾದ ಕೆಲಸಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆಗಳು ಈ ವಾರ ಸಂಖ್ಯೆ 1, 5 ಮತ್ತು 9 ನಿಮಗಾಗಿ ಅತ್ಯಂತ ಅದೃಷ್ಟಶಾಲಿ ಎಂದು ಸಾಬೀತಾಗಲಿವೆ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭ ರತ್ನ ಈ ವಾರ ನಿಮಗಾಗಿ ಕೆಂಪು ಹವಳವನ್ನು ಧರಿಸುವುದು ಅತ್ಯುತ್ತಮವಾಗಿರುತ್ತದೆ. ಆದರೆ ರತ್ನ ಧರಿಸುವ ಮುನ್ನ ನಿಮ್ಮ ವೈಯಕ್ತಿಕ ಜಾತಕದ ಸಲಹೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಶುಭ ಸಮಯ
ಬೆಳಿಗ್ಗೆ 7:15 ಬೆಳಿಗ್ಗೆ 11:30 ನಡುವಿನ ಸಮಯ ನಿಮಗಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ಹೊತ್ತು ತರಲಿದೆ. ಯಾವಾಗ ಈಶ್ವರನ ಕೃಪೆಯು ನಿಮ್ಮ ಜೀವನದ ಕಷ್ಟಗಳನ್ನು ಅಂತ್ಯಗೊಳಿಸಲಿರುತ್ತದೆಯೋ ಆಗ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರಕೃತಿಯು ನಿಮಗೆ ಕೆಲವು ಅತ್ಯಂತ ಸೂಕ್ಷ್ಮ ಮತ್ತು ನೈಜ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ವಾರ ಚಂದ್ರ ಮತ್ತು ಗುರುವಿನ ಶುಭ ಸಂಬಂಧ ಏರ್ಪಟ್ಟಾಗ ನಿಮಗೆ ಜಾಗೃತ ಅವಸ್ಥೆ ಅಥವಾ ಬ್ರಾಹ್ಮ ಮುಹೂರ್ತದಲ್ಲಿ ಕೆಲವು ವಿಶೇಷ ಅನುಭವಗಳಾಗಲಿವೆ. ಪ್ರಥಮ ಆಯ್ಕೆ: ಒಂದು ವೇಳೆ ಈ ವಾರ ನಿಮ್ಮ ನಿದ್ದೆಯು ಅಲಾರಾಂ ಇಲ್ಲದೆಯೇ ಬೆಳಿಗ್ಗೆ 3:15 4:45 ನಡುವೆ ತಾನಾಗಿಯೇ ತೆರೆದುಕೊಂಡರೆ ಮತ್ತು ಮನಸ್ಸಿನಲ್ಲಿ ಶಾಂತಿಯ ಅನುಭವವಾದರೆ, ಇದನ್ನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತಿರುವುದರ ಸಂಕೇತ ಎಂದು ಪರಿಗಣಿಸಬಹುದು. ದ್ವಿತೀಯ ಆಯ್ಕೆ: ಈ ಸಂಪೂರ್ಣ ವಾರದ ಅವಧಿಯಲ್ಲಿ ನೀವು ಯಾವುದೇ ಗೊಂದಲದಲ್ಲಿದ್ದಾಗ ಅಥವಾ ಧನಕ್ಕೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಆಲೋಚನೆಯಲ್ಲಿದ್ದಾಗ ಹಠಾತ್ತಾಗಿ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ನಿಮ್ಮ ಕಿಟಕಿಯ ಬಳಿ ಯಾವುದೇ ಅಜ್ಞಾತ ಹಕ್ಕಿ ಅಥವಾ ಗುಬ್ಬಚ್ಚಿಯ ಆಗಮನವಾಗಲಿದ್ದು, ಅದು ನಿರಂತರವಾಗಿ ಕೆಲವು ಕ್ಷಣಗಳವರೆಗೆ ಚಿಲಿಪಿಲಿಗುಟ್ಟಲಿದೆ. ಯಾವಾಗ ಹೀಗಾಗುತ್ತದೋ ಅದನ್ನು ಸಾಧಾರಣ ವಿಷಯ ಎಂದು ಭಾವಿಸಿ ಹಾರಿಸಿಬಿಡಬೇಡಿ. ಬದಲಿಗೆ ಮನಸ್ಸಿನಲ್ಲೇ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ಇದು ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿ ವಿದಾಯ ಹೇಳುತ್ತಿರುವುದರ ಮತ್ತು ಸಕಾರಾತ್ಮಕ ಬದಲಾವಣೆಯ ಆರಂಭ ನಿಶ್ಚಿತವಾಗಿದೆ ಎಂಬುದರ ಪ್ರಾಮಾಣಿಕ ಸಂಕೇತವಾಗಿದೆ. ತೃತೀಯ ಆಯ್ಕೆ: ಗಮನಿಸಿ, ಒಂದು ವೇಳೆ ಈ ವಾರದ ಮಧ್ಯದಲ್ಲಿ ಆಕಸ್ಮಿಕ ರೂಪದಲ್ಲಿ ನಿಮ್ಮ ಬಲಗೈ ಹಸ್ತದಲ್ಲಿ ಒಂದು ನಿರಂತರ ಸ್ಪಂದನ ಅಥವಾ ತುರಿಕೆ ಅನುಭವಕ್ಕೆ ಬಂದರೆ, ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಸಿಲುಕಿಕೊಂಡಿರುವ ಧನದ ಮಾರ್ಗಗಳು ಮುಕ್ತವಾಗುತ್ತಿರುವುದರ ಒಂದು ಪ್ರಾಮಾಣಿಕ ಭೌತಿಕ ಸಂಕೇತವಾಗಿದೆ. ಈ ಅಪಾರ ಯಶಸ್ಸು ಮತ್ತು ಶುಭಗೋಚರದ ನಡುವೆ ಬ್ರಹ್ಮಾಂಡವು ಕೆಲವು ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಎಚ್ಚರಿಕೆಗಳನ್ನು ನೀಡುತ್ತಿದೆ. ಇವುಗಳನ್ನು ನಿರ್ಲಕ್ಷಿಸುವುದು ನಷ್ಟದಾಯಕ ಎಂದು ಸಾಬೀತಾಗಬಹುದು. ಮೇಷರಾಶಿಯ ವೀರರೇ, ಕಳೆದ ವಾರ ನಾನು ನಿಮಗೆ ಅತ್ಯಂತ ಸಿಹಿಯಾಗಿ ಮಾತನಾಡುವ ಮತ್ತು ಹಠಾತ್ತಾಗಿ ನಿಮ್ಮ ಹಿತೈಷಿಯಾಗುವ ವ್ಯಕ್ತಿಗಳಿಂದ ದೂರವಿರಲು ಸಂಕೇತ ನೀಡಿದ್ದೆ, ಮತ್ತು ಈ ವಾರವೂ ನೀವು ನಿಮ್ಮ ಈ ಜಾಗರೂಕತೆಯನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ. ಮೊದಲ ಎಚ್ಚರಿಕೆ: ಜುಲೈ 10ರಂದು ವಿಶೇಷವಾಗಿ ನೀವು ನಿಮ್ಮ ಭವಿಷ್ಯದ ಯೋಜನೆಗಳು ಅಥವಾ ನಿಮ್ಮ ಧನಕ್ಕೆ ಸಂಬಂಧಿಸಿದ ರಹಸ್ಯ ವಿಷಯಗಳನ್ನು ಯಾವುದೇ ವ್ಯಕ್ತಿಯ ಎದುರು ಪ್ರಕಟಿಸಬಾರದು. ಎರಡನೇ ಎಚ್ಚರಿಕೆ: ಈ ವಾರ ಧನದ ವಹಿವಾಟು ಮಾಡುವಾಗ ಅಥವಾ ಯಾವುದೇ ಪ್ರಮುಖ ದಾಖಲೆಯ ಮೇಲೆ ಸಹಿ ಮಾಡುವಾಗ ಪದಗಳು ಮತ್ತು ಷರತ್ತುಗಳನ್ನು ಚೆನ್ನಾಗಿ ಅಳೆದು ತೂಗಿ ಮಾತ್ರ ಸ್ವೀಕರಿಸಿ. ಮೂರನೇ ಎಚ್ಚರಿಕೆ: ವಾಹನ ಚಲಾಯಿಸುವಾಗ ವೇಗದ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ, ವಿಶೇಷವಾಗಿ ಜುಲೈ 11 ಸಂಜೆಯ ಸಮಯದಲ್ಲಿ. ನಾಲ್ಕನೇ ಎಚ್ಚರಿಕೆ: ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಚಾಡಿ ಅಥವಾ ಇತರರ ನಿಂದನೆಯ ಭಾಗವಾಗುವುದರಿಂದ ದೂರವಿರಿ, ಏಕೆಂದರೆ ಯಾರೋ ನಿಮ್ಮ ವಿರುದ್ಧ ಪಿತೂರಿ ನಡೆಸಲು ಪ್ರಯತ್ನಿಸಬಹುದು. ಅದನ್ನು ನಿಮ್ಮ ಜಾಗರೂಕತೆಯು ವಿಫಲಗೊಳಿಸಲಿದೆ. ಈ ವಾರದ ದಿವ್ಯಶಕ್ತಿಯ ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಈ 2 ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಉಪಾಯಗಳನ್ನು ಮಾಡುವುದು ಕಡ್ಡಾಯವಾಗಿದೆ. ಮೊದಲ ಉಪಾಯ: ಮಂಗಳವಾರದ ಬೆಳಿಗ್ಗೆ ಸ್ನಾನದ ನಂತರ ಹನುಮಂತನ ಚರಣಗಳ ಸಿಂಧೂರವನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಮತ್ತು ಅವರಿಗೆ ಕೆಂಪು ಹೂವನ್ನು ಅರ್ಪಿಸಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ನಿಮ್ಮ ಸಮಸ್ತ ವಿಘ್ನಗಳನ್ನು ಹರಿಸಿಬಿಡಲಿದೆ. ಎರಡನೇ ಉಪಾಯ: ಗುರುವಾರದ ಸಂಜೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದರಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿ. ಇದರ ನಂತರ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ. ಈ ಉಪಾಯವು ಧನದ ಹರಿವನ್ನು ಎಂದಿಗೂ ನಿಲ್ಲಲು ಬಿಡುವುದಿಲ್ಲ. ಮೇಷರಾಶಿಯ ಪರಾಕ್ರಮಿ ಜಾತಕರೇ, ನಿಮ್ಮ ಜೀವನದ ಆ ಗೌರವಾನ್ವಿತ ಅಧ್ಯಾಯವನ್ನು ಪ್ರಾರಂಭಿಸುವ ಸಮಯ ಬಂದಿದೆ. ಅದಕ್ಕೆ ನೀವು ನೈಜ ಅರ್ಹರಾಗಿದ್ದೀರಿ. ಪರಿಸ್ಥಿತಿಗಳು ನಿಮ್ಮ ಪರವಾಗಿವೆ. ವಿಧಾತನ ಆಶೀರ್ವಾದ ನಿಮ್ಮೊಂದಿಗಿದೆ. ಕೇವಲ ನೀವು ಪೂರ್ಣ ನಂಬಿಕೆಯೊಂದಿಗೆ ಹೆಜ್ಜೆಯನ್ನು ಮುಂದೆ ಇಡಬೇಕಾಗಿದೆ. ಎದ್ದೇಳಿ ಮತ್ತು ನಿಮ್ಮ ಯಶಸ್ಸಿನ ಹೊಸಗಾಥೆಯನ್ನು ಬರೆಯಿರಿ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ಮಾತುಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತಿದ್ದರೆ, ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯಮಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಕಲ್ಯಾಣವನ್ನು ಉಂಟುಮಾಡಲಿ. ಸದಾ ಸಂತೋಷದಿಂದ ಮತ್ತು ಆರೋಗ್ಯವಾಗಿರಿ. ಧನ್ಯವಾದಗಳು.